ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಸರ್, ಇವತ್ತು ನಾವು ಸುಮಾರು 15-20 ಸಾವಿರ ಜನ ಸೇರಿಕೊಂಡು ಒಂದು ಬೃಹತ್ ಪ್ರತಿಭಟನೆ ಮುಷ್ಕರ ಮಾಡಿದ್ವಿ. ಅದರದ್ದು ಉದ್ದೇಶ ಏನಪ್ಪ ಅಂದರೆ, ನಮ್ಮದೇ ಆದಂಥ ಒಂದು 37,000 ಕೋಟಿ ಸುಮಾರು 3 ವರ್ಷದ ಪೆಂಡಿಂಗ್ ಬಿಲ್ ಇತ್ತು. ಆದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಹಲವಾರು ಸಾರಿ ಭೇಟಿ ಮಾಡಿದರೂ ಕೂಡ ಏನು ಅಲ್ಲಿಂದ ಪ್ರತಿಫಲ ಬರಲಿಲ್ಲ. ಸೊ ಆದರೂ ಕೊನೆಗೆ ನಾವು ಅನಿವಾರ್ಯವಾಗಿ ನಾವು ಪ್ರತಿಭಟನೆ ಇದನ್ನೆಲ್ಲ ಮಾಡಲೇಬೇಕಾಯಿತು. ಅದಕ್ಕೋಸ್ಕರ ಇವತ್ತು ಹಮ್ಮಿಕೊಂಡಿದ್ವಿ. ಇದಕ್ಕೆ ಫಲವಾಗಿ ಕಾಂಟ್ರಾಕ್ಟರ್ಗಳು ಉಚ್ಚೇತ ಬಂದಿದ್ರು. ಇಡೀ ಆಲ್ ಓವರ್ 28 ಜಿಲ್ಲೆ ನಾವು ಪ್ರವಾಸ ಮಾಡಿದ್ವಿ. ನಾವು ಕಾರ್ಯಕಾರಿ ಸಮಿತಿಯರೆಲ್ಲ ಪ್ರವಾಸ ಮಾಡಿ 28 ಜಿಲ್ಲೆನೂ ಸಹ ಸಂಘಟನೆ ಮಾಡಿ ಬಂದಿದ್ದಕ್ಕೆ ಸುಮಾರು ಎಲ್ಲ ತಾಲೂಕು, ಎಲ್ಲ ಜಿಲ್ಲೆ, ಏನು ನಮ್ಮ ಕರ್ನಾಟಕದ ವಿವಿಧ ಭಾಗಗಳಿಂದ, ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಜನ ಬಂದಿದ್ದರು. ಅದನ್ನು ಕಂಡು ಸರ್ಕಾರ ಇಮಿಡಿಯೇಟಾಗಿ 3 ಜನ ಪ್ರಭಾವಿ ಮಿನಿಸ್ಟ್ರಿಗಳನ್ನೆಲ್ಲ ಇಲ್ಲೇ ಕರೆಸಿ ಅವರು ಇನ್ನೊಂದು ವಾರದೊಳಗೆ CM ಜೊತೆಗೆ ಮೀಟಿಂಗ್ ಕರೆಸ್ತೀನಿ. ನಿಮ್ದು ಏನಿದ್ರು ಕೂಡ ನಿಮ್ಮ ಪೆಂಡಿಂಗ್ ಬಿಲ್ ಕರೆಕ್ಟ್ ಅದು ಕೊಡಬೇಕು. ನಾವು ಇವತ್ತು ಒಪ್ಕೊಂಡ್ರೆ ಅವ್ರು ಇವತ್ತು ಅಲ್ವೇನಪ್ಪ, ಇಷ್ಟು ದಿನಕ್ಕೆ ಇವತ್ತೇ ಒಪ್ಕೊಂಡಿದ್ದಾರೆ. ನಿಮ್ಮ ಪೆಂಡಿಂಗ್ ಬಿಲ್ ನಾವು ಕೊಡಿಸ್ತೀವಿ, ಮಾಡ್ತೀವಿ. ನಾನು ಜಾರಕಿಹೊಳಿ, ಸತೀಶ್ ಇಬ್ಬರು ಸೇರ್ಕೊಂಡು ಮಾಡ್ತೀವಿ ಅಂತಂದರೆ DCM ಸಾಹೇಬರು ಹೇಳಿದ್ರು. ಸರ್, ಇಷ್ಟ ಆಯಿತು. ಸರ್, ಅಧಿಕಾರಿಗಳು ಹೇಳಿದ್ದಲ್ಲ, DCM ಸಾಹೇಬ್ ಇಲ್ಲ, ನಾವು ಅವರೇ ಹೇಳಿದ್ರಲ್ಲ, ಇಂಥ ಹೋರಾಟ ಮಾಡಿ, ಇದು ನಿಮ್ಮ ಹಕ್ಕು, ಇದು ನೀವು ಹೋರಾಟ ಮಾಡಿ ಅಂದ್ರೆ ನಾವೀಗ ನೋಡ್ತೀವಿ. ಇನ್ನೊಂದು ವಾರ 15 ದಿನ ಏಪ್ರಿಲ್ 1st ವೀಕಲ್ಲಿ ಮತ್ತೆ ಇದೇ ಥರ ಶುರು ಮಾಡ್ತೀವಿ. ಏನೋ ಒಂದು ಪಾದಯಾತ್ರೆ ಬರೋದು ಅಥವಾ ಇನ್ನೊಂದು ಏನಾದ್ರು ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಮಾಡೋದು, ಯಾವುದೋ ಒಂದು ಶುರು ಮಾಡ್ಕೊಂತೀವಿ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವರು ಒಂದು ಆಶ್ವಾಸನೆ ಕೊಟ್ಬಿಟ್ಟು ಹೋದ್ರ ಅಂತ ಇಲ್ಲ, ಏನು ಮಾಡೋದು, ನಾವು ಧರ್ಮನೇ ನಮ್ದು ಇದೆ. ಹಣೆ ಬರನೇ ಹಿಂಗೆ ಕಾಂಟ್ರಾಕ್ಟರ್ಗಳದ್ದು ಸಿಕ್ಕಾಮುಟ್ಟಿದ್ದು ದುಡ್ಡು, ಕೋಟಿಗಟ್ಟಲೆ ದುಡ್ಡುಗಳು ಇದ್ದಾವೆ, ಸುಮಾರು ದುಡ್ಡುಗಳು ಅವ್ರ ಕಡೆ ಇದ್ದಾವೆ. ನಾವು ಕೇಳಿದ್ರೆ ಏನೋ ಸಂತೋಷ, ಅಷ್ಟು ಹೇಳಿದ್ರೆ ಸಾಕಾಯ್ತಲ್ಲ. ನಮ್ಮ ಜಾಗಕ್ಕೆ ಸರ್ಕಾರ ಬಂತಲ್ಲ, ನಾವೇನು ಸರ್ಕಾರದ ಹತ್ರ ಹೋಗಲಿಲ್ಲ. ಸೊ ಇದೊಂದು ಒಳ್ಳೆ ನಮ್ಮ ಗೆಲುವು ಅಂತಂದೇಳಿ ನಾವು ಅನ್ಕೊಂತ ಇದ್ದೀವಿ. ಆಮೇಲೆ ಪಾಪ ಅವ್ರ ಮೂವರೆಗೂ ನಾವು ಆಭಾರಿ ಆಗಿರ್ತೀವಿ. ಅದೇ ಇನ್ನು ಒಂದು ವಾರದಲ್ಲಿ ಕರಿತೀನಿ ಅಂತ ಹೇಳಿದ್ದಾರೆ. ಒಂದು ವಾರದಲ್ಲಿ CM ಜೊತೆ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ, ಒಂದು ವಾರ 10 ದಿನ 15 ದಿನದಲ್ಲಿ ಆಗುತ್ತೆ ಸರ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ನಿಮ್ಮಿಂದನೇ ಈ ಸಕ್ಸಸ್ ಆಗಿರೋದೇ ಮಾಧ್ಯಮದಿಂದ. ಥ್ಯಾಂಕ್ ಯು.